ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಬದುಕು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಕ್ಷಣದಲ್ಲಾದರೂ ಬದುಕು ಬದಲಾಗಬಹುದು. ಮೂರಕ್ಕಿಳಿದವರು ಆರಕ್ಕೇರಬಹುದು ಅಥವಾ ಆರಕ್ಕೇರಿದವರು ಮೂರಕ್ಕಿಳಿಲೂಬಹುದು. ಇನ್ನೂ ಇಂತಹ ಒಂದು ಸುಂದರವಾದಂತಹ ಬದುಕು ತಕ್ಷಣಕ್ಕೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತು ಕೂಡ ಅಲ್ಲ. ಸುಖ ಸಂತೋಷ ಇಲ್ಲ ಅಂತ ಸದಾಕಾಲ ಕೊರಗ್ತಾ ಕೂತ್ಕೊಂಡ್ರೆ ಸುಂದರವಾದಂತಹ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಕೂಡ ಎಲ್ಲವೂ ಅತ್ಯಮೂಲ್ಯವಾಗಿ ಇರುತ್ತೆ. ಒಮ್ಮೆ ಕಳೆದ್ರೆ ಮುಗೀತು, ಮತ್ತೆ ಯಾವುದೂ ಸಹ ಹಿಂತಿರುಗಿ ಬರೋದಿಲ್ಲ. ಹೀಗಾಗಿ ಕಳೆದು ಹೋಗಿದ್ದಕ್ಕೆ ಪಶ್ಚಾತ್ತಾಪವನ್ನ ಪಡೋ ಬದಲು ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಕನಸನ್ನ ಕಾಣೋದ್ರಲ್ಲಿ ತಪ್ಪೇನೂ ಇಲ್ಲ. ಕಷ್ಟ, ನೋವು, ನಿರಾಸೆ, ದುಃಖ ಎಲ್ಲವೂ ಸಹ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಅವುಗಳ ಮಧ್ಯೆ ಸಂತೋಷದಿಂದ, ತೃಪ್ತಿಯಿಂದ ಬದುಕೋದೇ ಜೀವನ ಅಂತ ಹೇಳ್ತಾರೆ. ಇದೆಲ್ಲದಕ್ಕೆ ಶೈನಿ ಅಹುಜಾ ಅವರ ಬದುಕು ಸದ್ಯದ ಉದಾಹರಣೆಯಾಗಿದೆ. ಹೌದು, ಶೈನಿ ಅಹುಜಾ ಒಂದು ಕಾಲದ ಬಾಲಿವುಡ್ ಸ್ಟಾರ್. ಹೆಂಗಳೆಯರ ಹೃದಯ ಕದ್ದಂತಹ ಚೋರ ಚಿತ್ತಚೋರ. ಸೇನಾ ಹಿನ್ನೆಲೆಯ ಶೈನಿ ಅಹುಜಾ ಬಾಲ್ಯದಿಂದಲೇ ಶಿಸ್ತು ಮತ್ತೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಂತಹವರು. ತಮ್ಮ ಶಿಕ್ಷಣವನ್ನ ಮುಗಿಸಿ ಆ ನಂತರ ಮಾಡಲಿಂಗ್ ಕ್ಷೇತ್ರಕ್ಕೆ ಬರ್ತಾರೆ. ನೋಡ್ತಾ 40ಕ್ಕೂ ಹೆಚ್ಚು ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾರೆ. ಆ ಪೈಕಿ ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಇವರನ್ನ ಬಾಲಿವುಡ್ನ ಬಾಗಿಲ್ ತನಕ ಕರ್ಕೊಂಡು ಹೋಗುತ್ತೆ. ಪೆಪ್ಸಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಶೈನಿ ಅವರನ್ನ ನೋಡಿದಂತಹ ಬಾಲಿವುಡ್ನ ಖ್ಯಾತ ನಿರ್ಮಾಪಕ ಹಾಗೆ ನಿರ್ದೇಶಕ ಸುಧೀರ್ ಮಿಶ್ರಾ ಅವರ ಈ ಒಂದು ಚಿತ್ರಕ್ಕೆ ಹೀರೋ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಸಿಕ್ಕ ಈ ಚಾನ್ಸನ್ನ ಎರಡೂ ಕೈಯಿಂದ ಬಾಚಿಕೊಂಡಂತಹ ಶೈನಿ ಬಾಲಿವುಡ್ನಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಶೈನ್ ಆಗ್ತಾರೆ. ಪ್ರೇಕ್ಷಕರ ಹೃದಯ ಕೂಡ ಗೆಲ್ತಾರೆ. ಅದಾದ ಮೇಲೆ ಶೈನಿಗೆ ಒಂದಾದ ಮೇಲೊಂದು ಅವಕಾಶ ಸಿಗ್ತಾ ಹೋಗುತ್ತೆ. 4 ವರ್ಷಗಳಲ್ಲಿ ನಿರಂತರವಾಗಿ ಚಿತ್ರಗಳನ್ನು ಮಾಡಿದಂತಹ ಶೈನಿ ಬದುಕು 2009ರಲ್ಲಿ ಹಳ್ಳ ಹಿಡಿಯುತ್ತೆ. ಮನೆ ಕೆಲಸದಾಕೆ ಮೇಲೆ ಶೈನಿ ಅತ್ಯಾಚಾರವನ್ನ ಎಸಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಇಡೀ ಬಾಲಿವುಡ್ಡೇ ಬೆಚ್ಚಿ ಬೀಳುತ್ತೆ. ಶೈನಿ ಪಾಲಿಗೆ ನಿಂತಹ ನೆಲ ಅಕ್ಷರಶಃ ಕುಸಿದು ಹೋಗುತ್ತೆ. ಜೂನ್ 14, 2009ರಲ್ಲಿ ಅರೆಸ್ಟ್ ಆದಂತಹ ಶೈನಿ 3 ತಿಂಗಳು ಜೈಲಿನಲ್ಲಿ ಕಾಲ ಕಳೀತಾರೆ. ಅಕ್ಟೋಬರ್ 1, 2009ರಲ್ಲಿ ಜಾಮೀನನ್ನ ತೆಗೆದುಕೊಂಡು ಹೊರ ಬರ್ತಾರೆ. ಮತ್ತೆ ಈ ಕೇಸನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾವಣೆ ಕೂಡ ಆಗತ್ತೆ. ಇನ್ನು 2010 ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಧ್ಯದಲ್ಲಿ ಅತ್ಯಾಚಾರದ ಆರೋಪ ಮಾಡಿದಂತಹ ಮನೆ ಕೆಲಸದಾಕೆ ತಾವು ಮಾಡಿರುವಂತಹ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಹಾಗೆ ತಮ್ಮ ಮೇಲೆ ಅತ್ಯಾಚಾರ ನಡೆದೇ ಇಲ್ಲ ಅಂತ ಕೂಡ ತಮ್ಮ ವರಸೆಯನ್ನೇ ಬದಲಾಯಿಸ್ತಾರೆ. ಆದರೆ ಅಷ್ಟರಲ್ಲಾಗಲೇ ಶೈನಿ ಬದುಕು ಬರ್ಬಾದ್ ಆಗಿ ಹೋಗಿರುತ್ತೆ. 2011 ಮಾರ್ಚ್ನಲ್ಲಿ ಶೈನಿ ವಿರುದ್ಧ ಇದ್ದಂತಹ ಸಾಕ್ಷ್ಯಗಳನ್ನೆಲ್ಲ ಗಂಭೀರವಾಗಿ ಪರಿಗಣನೆ ಮಾಡಿದಂತಹ ನ್ಯಾಯಾಲಯ ಶೈನಿ ಅವರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಿರುತ್ತೆ. ಸೆಷನ್ಸ್ ಕೋರ್ಟ್ ನೀಡಿದಂತಹ ಈ ತೀರ್ಪನ್ನ ಬಾಂಬೆ ಹೈಕೋರ್ಟ್ನಲ್ಲಿ ಶೈನಿ ಪ್ರಶ್ನೆ ಕೂಡ ಮಾಡ್ತಾರೆ. ಆ ನಂತರ ಪ್ರಕರಣದ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ 2011ರ ಏಪ್ರಿಲ್ನಲ್ಲಿ ಶೈನಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡುತ್ತೆ. ಜೈಲಿಂದ ಹೊರಬಂದ ನಂತರ ಶೈನಿ ಅಹುಜಾ ಮತ್ತೆ ಬಾಲಿವುಡ್ನ ಬಾಗಿಲನ್ನ ಬಡಿತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿರುತ್ತೆ. ಶೈನಿ ಮೇಲೆ ಹಿಂದಿ ಚಿತ್ರೋದ್ಯಮ ಅಘೋಷಿತ ನಿಷೇಧವನ್ನ ಹೇರಿರುತ್ತೆ. 2015ರಲ್ಲಿ ಬಂದಂತಹ ವೆಲ್ಕಮ್ ಬ್ಯಾಕ್ ಅನ್ನೋ ಚಿತ್ರ ಬಿಟ್ರೆ ಶೈನಿಗೆ ಬೇರೆ ಯಾವ ಚಿತ್ರದಲ್ಲಿ ಕೂಡ ಅವಕಾಶ ಸಿಗೋದಿಲ್ಲ. ಇಂತಹ ಶೈನಿ ಸದ್ಯಕ್ಕೀಗ ಬಾಲಿವುಡ್ನಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಹಾಗೆಯೇ ನೆಮ್ಮದಿಯನ್ನ ಹುಡ್ಕೊಂಡು ದೂರದ ಫಿಲಿಪೈನ್ಸ್ಗೆ ಕೂಡ ಹೋಗಿದ್ದಾರೆ. ಸದ್ಯ ಶೈನಿ ಅಹುಜಾಗೆ ಈಗ 52 ವರ್ಷ ವಯಸ್ಸು. ಗುರುತು ಹಿಡಿಯಲಾಗದಷ್ಟು ಬದಲಾಗಿರುವಂತಹ ಶೈನಿ ಅಹುಜಾ ಫಿಲಿಪೈನ್ಸ್ನಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಶೈನಿ ಅಹುಜಾ ಅವರ ಫೋಟೋವನ್ನ ಇತ್ತೀಚೆಗೆ ಒಬ್ಬರು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಫೋಟೋ ಕೂಡ ವೈರಲ್ ಆಗಿದೆ. ಶೈನಿ ಅಹುಜಾ ಅವರ ಏರಿಳಿತದ ಈ ಬದುಕು ಈ ಮೂಲಕ ಮತ್ತೊಮ್ಮೆ ಚರ್ಚೆಗೀಡಾಗಿದೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಈ ಸಾಲು ಶೈನಿ ಅವರ ಈ ಬದುಕನ್ನ ನೆನಪು ಮಾಡುವಂತ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.